ಹೆಸರು ರಾಘವೇಂದ್ರ ಅಂತ. ಇವತ್ತಿನ ವಿಚಾರ ಏನು ಅಂದ್ರೆ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಸಾಕ್ಷಿಯಾಗಿ ಕಳೆದ 10 ವರ್ಷಗಳ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವ ಬಗ್ಗೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮಾದೇಪುರ ಕ್ಷೇತ್ರ ITBT-ITX ಸಿಟಿ ಹೆಸರು ಮಾಡಿರುವ ನಮ್ಮ ಮಾದೇಪುರ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಆಶ್ರಯ ಯೋಜನೆ ಸೂಳುಕುಂಟೆ ಗ್ರಾಮ ವಾಸಿಗಳ ಜೀವಂತ ಸಾಕ್ಷಿ. ಕಳೆದ 10 ವರ್ಷಗಳಿಂದ ಈಗಿರುವ ಸರ್ಕಾರ ಆಗಲಿ ಅಥವಾ ಇಂದಿನ ಸರ್ಕಾರವಾಗಲಿ ಇವರುಗಳನ್ನು ಯಾರು ಸ್ಪಂದಿಸುವುದಿಲ್ಲ. ಬನ್ನಿ ಸ್ನೇಹಿತರೆ, ನಿಮ್ಗೆ ವಿಡಿಯೋ ಮುಖಾಂತರ ಮುಂದೆ ತೋರಿಸ್ತೀನಿ. ನಮಸ್ತೆ ಸರ್. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ಅಮಲಾ ಫಾತಿಮಾ ಅಂತ. ಅಮಲಾ ಫಾತಿಮಾ ಅಂತಲ್ಲ. ನೀವ್ ಎಲ್ಲಿದ್ರಿ ಫಸ್ಟ್? ಸರ್ ಕೋರಮಂಗ್ಲ NGO ಮುಂದೆ ಇದ್ದಿದ್ದು. ಓಕೆ, ಅಲ್ಲೇನಾಯ್ತು? ಅಲ್ಲಿ ಮನೆ ನಾವು ಅಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಿದ್ದು ಸರ್. 1512 ಮನೆ ಇತ್ತು ಅಲ್ಲಿ. ಅಲ್ಲಿ ನಾವು ಚೆನ್ನಾಗೇ ಬದುಕ್ತಾ ಇದ್ದಿದ್ದು. ಮಧ್ಯದಲ್ಲಿ ಯಾರೋ ಬಂದು ಸುಮ್ನೆ ಕ್ಲೀನ್ ಮಾಡ್ತೀನಿ ಮೋರಿ ಅಂತ ಬಂದು ಬಿಲ್ಡಿಂಗ್ ನ ಕ್ರಾಕ್ ಮಾಡಿ ಅಳತೆ ಮಾಡಕ್ಕೆ ಶುರು ಮಾಡಿದ್ರು ಸರ್. ಆವಾಗ್ಲೇ ನನ್ಗೆ ಅರ್ಥ ಆಯ್ತು ಇದನ್ನ ಖಾಲಿ ಮಾಡಕ್ಕೆ ಅಳತೆ ಮಾಡ್ತಾ ಇದ್ದಾರಂತ. ಮೊದ್ಲು ಬಂದಿದ್ದು ನಮ್ಗೆ JDS ಅವರು ಕುಮಾರಸ್ವಾಮಿ ಅವ್ರ ತಂದೆ ಬಂದು ನಮ್ಗೆ ಎಲ್ಲಾ ಇದು ಮಾಡ್ಕೊಂಡು ಹೋದ್ರು. ಅದಾಗಿ BJP ಕಡೆಯಿಂದ R ಅಶೋಕ್ ಎಲ್ಲ ಬಂದು ನಿಮ್ಗೆ ಪತ್ರ ಕೊಡ್ತೀವಿ ಅದ್ ಮಾಡ್ತೀವಿ ಅಂತ ಗುರ್ತಿನ ಚೀಟಿ ಕೊಟ್ರು ಸರ್. ಗುರ್ತಿನ ಚೀಟಿ ಕೊಟ್ಟು ನಿಮ್ಮನ್ನ ಬಿಲ್ಡಿಂಗ್ ಅಲ್ಲಿ ಇದ್ರೆ ಬಿದ್ದೋಗ್ತೀರಾ, ನಿಮ್ ಶೆಡ್ಗಳು ಹಾಕೊಡ್ತೀವಿ ಅಂತ ಹೇಳಿದ್ರು. ಆಯ್ತು ಶೆಡ್ಗಳು ಹಾಕ್ಲಿ ಅಂತ ನಾವು ಏನೋ ಒಂದು ಮಕ್ಳು ಇಟ್ಕೊಂಡಿದೀವಿ, ಬಿದ್ರೆ ನಮ್ಗೆ ಮಕ್ಳು ಯಾರು ಇದ್ ಮಾಡೋದು ಅಂತ ಹೇಳ್ಕೊಂಡು ಎಲ್ಲಾ ಎದ್ರುಕೊಂಡು ಕೆಳಗಡೆ ಬಂದಿದ್ವಿ ಸರ್. ಅದಾಗಿದ ಮೇಲೆ 2012 ನಮ್ಗೆ ತೊಂದ್ರೆ ಮಾಡಕ್ಕೆ ಶುರು ಮಾಡಿದ್ರು ಸರ್. ಅಲ್ಲೇನೆ. ಆಮೇಲೆ ಕಾಂಗ್ರೆಸ್ NA ಸರ್ ಬಂದ್ರು. ಅವ್ರು ಬಂದು ಅದಾದ್ಮೇಲೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಖಾಲಿ ಮಾಡುವಾಗ ನಮ್ಗೆ ಯಾವುದೇ ಇದು ಕೊಡದೆ ನಮ್ಮನ್ನ ಹೆಂಗ್ ಖಾಲಿ ಮಾಡ್ತೀರಾ ಅಂತ ಹೇಳಿದ್ರು. ಬಂದು ಖಾಲಿ ಮಾಡಿದ್ರು. ಮಾಡುವಾಗ ಅವ್ರು ಏನ್ ಹೇಳಿದ್ರು, ಅವಾಗ ಮುಚ್ಚಲಿಕ್ಕೆ ಏನ್ ಕೊಟ್ರು ಅಂದ್ರೆ, ನಮ್ಗೆ ಒಂದು ಸ್ಥಳನ ಇದು ಸ್ಥಾಪನೆ ಮಾಡಿಕೊಟ್ಟು ನಾವು ಮನೆಗಳನ್ನ ನಿಮ್ಗೆ ರೆಡಿ ಮಾಡಿ ಬೇರೆ ಕಡೆ ಇದು ಮಾಡ್ತೀವಿ ಅಂತ ಹೇಳಿದ್ರು ಸರ್. ಆವಾಗ ಇದ್ದವರು ಎಲ್ಲ JCP ಎಲ್ಲ ಅದು ವಿಡಿಯೋಗಳು ಇದೆ TV9 ಅಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಇದೆ. ಆವಾಗ JCP ಎಲ್ಲ ಇಟ್ಟು ನಮ್ಮನ್ನೆಲ್ಲ ಓಡಿಸಿದ್ರು ಸರ್. ಊಟನೂ ಇಲ್ದೆ ಆ ತರ ಎಲ್ಲ ಬದುಕು ನಾವು ಕೆಳಗಡೆ ಮಣ್ಣಲ್ಲಿ ಹಾಕಿ ಅಕ್ರಮವಾಗಿ ಮಾಡಿ ಎಲ್ಲ ಆಯ್ತು ಸರ್. ಹೊರಗಡೆ ಹಾಕಿದ್ರು, ಅಲ್ಲೇ ಒಂದು ಗುಡಿಸಲ್ಗಳ ಹಾಕೊಂಡು ಇದ್ದವರು ಹೊರಗಡೆ ಹೋಗ್ಬಿಟ್ರು ಸರ್. ಇಲ್ದೇ ಇರೋರು ಗುಡಿಸಲ್ನಲ್ಲಿ ಇದ್ರು. ಅದು ಹಂಗೇ ಒಂದು 10 ವರ್ಷದಿಂದ ಹಂಗೇ ನಡೀತಾ ಇತ್ತು ಸರ್. ಅದಾಗಿದ್ಮೇಲೆ ಅಲ್ಲಿ ಗಡಮಾಲ್ ಅವರು ಅಲ್ಲಿ ಮನೆ ಕಟ್ಬೇಕಾಗಿತ್ತು ಸರ್. ಅದನ್ನ ಕಟ್ಬೇಕಂದ್ರೆ ಇಲ್ಲಿರೋ ಸ್ಥಳದವರು ಹೊರಗಡೆ ಹೋಗ್ಬೇಕು. ಸರಿ 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 ಆಯ್ತಾ. ಇದನ್ನ ಹರೀಶ್ ಸರ್ ಕಡೆಯಿಂದ ಬಂದು ಇದೆಲ್ಲ ಪ್ಲಾನ್ ಎಲ್ಲ ಆಗಿ ಎಲ್ಲ ಮನೆಗಳನ್ನು ಕಟ್ತಾ ಇದ್ರು. ಎಂಡಿಂಗ್ ಅಲ್ಲಿ ಕರೆಂಟ್ ಒಂದು ಹಾಕ್ಲಿಲ್ಲ ಸರ್ ಇಲ್ಲಿ ಮನೆಗಳಲ್ಲಿ. ಮಿಕ್ಕಿದೆಲ್ಲ ಮಾಡಿದಾರೆ, ಟಾಯ್ಲೆಟ್ ಇಂದ ಎಲ್ಲಾ ಮಾಡಿದಾರೆ, ಸ್ಯಾನಿಟರಿ ಮಾಡಿದಾರೆ. ಅದು ಒಂದು ಅರ್ಥಕ್ಕಿಲ್ದೆ ಸ್ಯಾನಿಟರಿ ಮಾಡಿಬಿಟ್ಟಿದ್ದಾರೆ. ಆವಾಗ ಇವ್ರು ಗಡಾಚಲ್ಲಿ ಏನ್ ಮಾಡಿದ್ರು, ಅಲ್ಲಿರೋ ಕಿಡಿಗೇಡಿಗೆ ದುಡ್ಡು ಕೊಟ್ಟು ನಮ್ಮನ್ನ ಇಲ್ಲಿ ತಂದು ಹಾಕಕ್ಕೆ ಹೇಳಿದ್ರು ಸರ್. ಆವಾಗ ಏನ್ ಮಾಡಿದ್ರು, ಆ ಕಿಡಿಗೇಡಿಗಳು ಇಲ್ಲಿ ಬಂದು ಕೂತ್ಕೊಂಡು ಒಬ್ಬೊಬ್ಬರಿಗೆ 2,000 ಅಂತ, 2,000 ಮನೆಗೆ ಅಂತ ಹೆಸರೆಲ್ಲ ನಾನು ಹೇಳ್ತೀನಿ ಸರ್. ಅಧ್ಯಕ್ಷರಾದ ಲೂಯಿಸು ಮತ್ತೆ ವೆಲ್ಫೇರ್ ಅಸೋಸಿಯೇಷನ್ ಇತ್ತು ಇಲ್ಲಿ. ಅದನ್ನೇ ಶುರುವಾದಲ್ಲಿ ಅವರೇ ಮಾಡಿದ್ದು. ಅಲ್ಲಿನೂ ಅವರೇ ಇದು ಮಾಡಿದ್ರು, ಲೂಯಿಸು ಅಧ್ಯಕ್ಷರಾದವರು. ಮತ್ತೆ ಇನ್ನು ಇದ್ದಾರೆ ಸರ್ ಸುಮಾರುಗಳು ಅವ್ರ ಹಿಂದೆ ಇರೋರು. ಯಾರು ನಾನು ಏನ್ ಹೇಳ್ತೇನೆ ಅಂತ ಅಲ್ಲಿಂದ ಇಲ್ಲು ತಂದು ಹಾಕಿದ್ರು ಸರ್. ಹಾಕಿ ಒಂದು ಮನೆಗೆ ತಗೊಂಡು ಒಬ್ಬೊಬ್ಬರನ್ನ ಬಿಡಕ್ಕೆ ಶುರು ಮಾಡಿದ್ರು ಸರ್. ಏನಕ್ಕೆ 2,000 ತಗೊಂಡಿದ್ದವರು? ನಿಮ್ಗೆ ಮನೆಗಳು ಕೊಡ್ತಾ ಇದೀವಿಲ್ಲ, ಅಲ್ಲಿ ತೆಗ್ದಿದ್ದು ಇಲ್ಲಿ ಗಡಚಾರಿ ಹೇಳಿದ್ದಾರೆ ನಮ್ಗೆ ಮನೆ ಕೊಡಕ್ಕೆ. ಅದ್ರಿಂದ ಮನೆಗಳನ್ನ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದು ಮನೆಗೆ 2,000 ಅಂದ್ರೆ 900 ಮನೆಗೆ ಎಷ್ಟು ಕೋಟಿ ಆಯ್ತು ಸರ್. ಅಷ್ಟು ತಿನ್ಬಿಟ್ಟು ಮತ್ತೆ ಏನಂದ್ರೆ ಒಂದು ವಿನಂತಿ, ಇಲ್ಲೂ ಇರೋ MLA ಆವಾಗ ಗೊತ್ತಾಗ್ಲಿಲ್ವಾ ಸರ್ ಅರವಿಂದ್ ಲಿಂಬಾವಳಿಗೆ ನಾವು ಇಲ್ಲಿಗಲ್ ಆಗಿ ಬಂದ್ ಸೇರ್ಕೊಂಡಿದೀವಿ ಅಂತ ಮಾಹಿತಿ ಹೋಗಿರುತ್ತಲ್ವಾ? ಹೌದು, ಮಾಹಿತಿ ಹೋಗಿರುತ್ತೆ. ಆವಾಗ ಇಲ್ಲಿರೋರ್ನ ಒಬ್ಬರು ಇಬ್ರು ಸೇರುವಾಗ್ಲೇ ನೀವು ಖಾಲಿ ಮಾಡಿ ಕಳ್ಸಿದ್ರೆ ನಮ್ದು ಹೊಟ್ಟೆಪಾಡಿ ಎಲ್ಲೋ ಒಂದು ಇತ್ತು ಸರ್. ರೋಡಲ್ಲೋ ಬೀದಿಯಲ್ಲೋ ಆವಾಗ್ಲೇ ನಾವು ಗೌರ್ಮೆಂಟ್ಗೆ ರೋಡಲ್ಲಿ ಧರಣಿ ಮಾಡಿ ಏನೋ ಒಂದ್ ಮಾಡಿ ನಮ್ ಜನ ಇದ್ರು. ಇವಾಗ 10 ವರ್ಷ ಆಗ್ತಾ ಇದೆ. ನಾವು ಕೇಳಕ್ ಹೋದ್ರೆ ನೀವು ಇಲ್ಲಿಗಲ್ ಆಗಿ ಬಂದಿದ್ದೀರಾ,
ನಿಮ್ಗೆ ಯಾವ್ದು ಕೊಡಕ ಇದ್ದ ಹಕ್ಕು ಬರಲ್ಲ ಅಂತಾರೆ. ಸುಮ್ಮನೆ ಇರೋ ಸೈಡ್ ಅಲ್ಲಿ ಏನು ಕೇಳ್ದೆ ಅಥ ಇಲ್ದೆ ಪಥ ಇಲ್ದೆ ಮನೆಗಳಿಗೆಲ್ಲ ಕರೆಂಟ್ ಇದೆ. ನಾವು 900 ಮನೇಲಿ ಆವನಲ್ಲೂ ಮತ್ತೆ ಈ ಸ್ಯಾನಿಟರಿ ಪ್ರಾಬ್ಲಮ್, ಕರೆಂಟ್ ಇಲ್ದೆ ಮಕ್ಳು ಓದೋ ಮಕ್ಕಳನ್ನ ಇಟ್ಕೊಂಡು ನಾವ್ ಹೆಂಗ್ ಜೀವನ ಕಣ್ಣಲ್ಲಿ ನೀರ್ ಹಾಕಿ ಜೀವನ ಮಾಡ್ತೀವಿ. ಬಂದಿದ್ದೀರಾ ಅಂತ ಯಾರು ಅವ್ರು ಹೇಳಿದ್ದು? ಇಂಬಾವಳಿ ಕಡೆ ಹೇಳಿದ್ದು. ಹೆಸರು ಗೊತ್ತಿದ್ಯಾ? ಅವ್ರ PA ಏನೋ ಹೆಸರು ಸರ್ ಅವ್ರದ್ದು. ಈಗ ಅರವಿಂದ್ ನಿಂಬಾವಳಿ ಸಾಹೇಬ್ರ ಕಡೆಯಿಂದ ಯಾರೋ ಬಂದು ನಿಮ್ಮ ಮಾತಾಡ್ಸ್ಕೊಂಡು ಹೋದ್ರು ಅಂತ ಹೇಳಿ ಫೋನಲ್ಲಿ ಏನಂತ ಮಾತಾಡಿದ್ರು ಸರ್? ಅವ್ರ ಎಂತಿಗೆ ಹೋಗಿ ಲೆಟರ್ ಕೊಟ್ಟು ಬಂದಿದ್ದು. ಅವಾಗ ಅವ್ರ PA ಫೋನ್ ಮಾಡಿದ್ರು. ಮಾಡುವಾಗ ನಾನು ಹೇಳಿದೆ, ಸರ್ ಈ ಸ್ಯಾನಿಟರಿ ಎಲ್ಲ ಈ ತರ ಪ್ರಾಬ್ಲಮ್ ಇದೆ, ಏನ್ ಮಾಡ್ಲಿ, ಯಾರಿಗಾದ್ರೂ ಕಳ್ಸ್ಕೊಡಿ ಸರ್. ನಿಮ್ಮವ್ರ ತನಮ್ಮ ಗೆದ್ದಿದ್ದಾರೆ, ಹೋಗಿ ಅವ್ರನ್ನೇ ಕೇಳಿ. ಯಾರ ಹತ್ರ ಹೇಳಿದ್ದು? ಅವ್ರು ಚೈತ್ರ ಅಂತ ಒಂದು PA ಅವ್ರದ್ದು. ಅರವಿಂದ್ ನಿಂಬಾವಳಿ ಸಾಹೇಬ್ರ ಒಬ್ರು ಅವ್ರ ಕಡೆ ಒಬ್ರು. ಓಕೆ ಓಕೆ. ಸರ್ ಅದು ಹಂಗೇನೆ ಹೇಳೋಣ. ಈಗ ನಿಮಗೆ ನೀರು ಸೌಲಭ್ಯ ಇಲ್ಲ, ಮತ್ತೊಂದು ಚರಂಡಿ ಸೌಲಭ್ಯ ಇಲ್ಲ, ಕರೆಂಟ್ ಸೌಲಭ್ಯ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಗೆ ಯಾರು ಮಾಹಿತಿ, ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀರಾ? ಎಲ್ಲಾರ್ಗು ಕೊಟ್ಟಿದ್ದೀವಿ ಸರ್. ಇಂಬಾವಳಿ ಸರ್ಗೆ ಕೊಟ್ಟಿದೀವಿ, ಇಲ್ಲಿ ಇರೋದ್ರಿಂದ ಇಂಬಾವಳಿ ಸರ್ಗೆ ಕೊಟ್ಟಿದ್ದೀವಿ. ಮತ್ತೆ ಈ ಪಂಚಾಯತ್ ಲೋಕಲ್ ಅಲ್ಲಿ ಇರೋರು ಲೀಡರ್ಗಳಿಗೆಲ್ಲ ಹೇಳಿದೀವಿ. ಸರಿ. ಅದ್ರ ಬಗ್ಗೆ ನಮ್ಗೆ ಗ್ರೂಪ್ ಅವಾಗ್ಲೂ ಕರೆದ್ರು, ಆವಾಗ್ಲೂ ಯಾವ್ದು ಆನ್ಸರ್ ಕೊಟ್ಟಿಲ್ಲ ಸರ್. ನೀವು ಲೀಗಲ್ ಆಗಿ ಬನ್ನಿ ಅಂತಾರೆ. ನಮ್ ಕೊಟ್ಟಿರೋ ಪೇಪರ್ಗೆ ಲೀಗಲ್ ಯಾರು ಜವಾಬ್ ಹೇಳ್ತಾ ಇಲ್ಲ. ಸರಿ, ಹೋಗಿದ್ರ ಬಗ್ಗೆ ವಿಚಾರಣೆ ಮಾಡಿದಿರ ಆಫೀಸಲ್ಲಿ? ನನ್ ಹೋಗ್ತಾನೆ, ಅರ್ಜಿ ಕೊಟ್ಟಾಗಿದ್ಮೇಲೆ ಇವತ್ತು ತನಕ ಹೋಗ್ಬಿಟ್ಟು ಬರ್ತಾನೆ ಇದೀನಿ. ಈಗಲೂ ಹೋಗ್ತಾ ಇದೀನಿ. ಏನ್ ಹೇಳ್ತಾವ್ರ ಆಫೀಸ್ ಅವ್ರು? ನಿಮ್ದು ಇನ್ನೂ ಆಗ್ಲಿಲ್ಲಮ್ಮ, ಲೀಗಲ್ ಆಗ್ಲಿ ಅಂತಾರ. ಏನಾಗ್ಲಿಲ್ಲ ಲೀಗಲ್ ಅಂದ್ರೆ? ಅಂದ್ರೆ ಇಲ್ಲಿ ಪಂಚಾಯತ್ಗೆ ಒಪ್ಸ್ಲಿಲ್ಲ ನಿಮ್ಗೆ ನಮ್ಗೆ ಅಂತಾರೆ. ಅದನ್ನ ಒಪ್ಸಕ್ ಬಂದ್ರೆ ನಮ್ಗೂ ಮನೆ ಕೊಡಿ ಅಂತಾರೆ. ಯಾರು ಪಂಚಾಯತಿ ಅವ್ರು ಕೇಳ್ತೀರಾ? ಪಂಚಾಯತಿ ಕಡೆಯಿಂದ ಇಲ್ಲಿ ಇರೋ ಲೋಕಲ್ ಅಲ್ಲಿ ಇರೋರು ಪಂಚಾಯತಿ ಕಡೆ ಅಂತ ಎಲ್ಲರಿಗೂ ತಿಳಿಸಿದ್ದೀವಿ. ಅವ್ರ ಏನಂತಾರ? ಅವ್ರು ಏನ್ ಹೇಳ್ತಾ ಇದಾರೆ, ಇನ್ನು ನಿಮ್ದು ಗಮನಕ್ಕೆ ಬಂದಿಲ್ಲಮ್ಮ, ಲೀಗಲ್ ಆಗಿ ಜಾಯಿನ್ ಆಗ್ಲಿಲ್ಲ ಇದ್ರಲ್ಲಿ. ಅವರು ಹೇಳ್ತಾ ಇರೋದು. ಅವರು ನಮ್ಮ ಅಲ್ಲಿ ಇರೋರು ನಮ್ಮ ಬಾಬು ಅಂತ, ನಾರಾಯಣ ಸ್ವಾಮಿ ಬಾಬು ಅಂತ, ಅವ್ರಿಗೆ ಮತ್ತೆ ಅಲ್ಲಿ ಮಂಜು ಅಂತ ಇದಾರೆ ಮುಳ್ಳೂರಲ್ಲಿ. ಇವ್ರಿಗೆಲ್ಲ ನನಗೆ ಪರಿಚಯ ಇರೋರ್ ಕಡೆ ತಲುಪ್ತಾ ಇದಾರೆ. ಅದ್ರಲ್ಲಿ ಬಾಬು ನಾರಾಯಣ ಸ್ವಾಮಿ ಅವರು 2 ಸೋಲಾರ್ ಲೈಟ್ ಹಾಕೊಟ್ರು ಸರ್. ಅವರು ಸುಯೇಚ್ಛವಾಗಿ ಒಂದು ಇದು ಮಾಡಿ ನನಗೆ 2 ಲೈಟ್ ಹಾಕೊಟ್ರು. ಮಿಕ್ಕಿದ್ ಹೋಗಿ ಕೇಳಿದ್ರೆ, ಅಕ್ಕ ನೀವು ಲೀಗಲ್ ಆಗಿ ಕಳ್ಸ್ಕೊಡಿ ಅಕ್ಕ. ಲೀಗಲ್ ಅಂದ್ರೆ ಏನು ಸರ್? ಅಲ್ಲಿ ಕೊಟ್ಟಿರೋದು BBMP ಇಂದ ಇದು ಸ್ಲಮ್ ಬೋರ್ಡ್ ಕಡೆಯಿಂದ ಅಲಾಟ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಜನ ಕೋರ್ಟ್ ಅಲ್ಲಿ ಇರೋರಿಗೆ ಇನ್ನೂ ಅಲಾಟ್ಮೆಂಟ್ ಮಾಡಿಲ್ಲ. ಗೊಂದಲ ಸ್ಲಮ್ ಬೋರ್ಡ್ ಅಲ್ಲಿ ಇಟ್ಕೊಂಡು ನಮ್ಮನ್ನ ಸ್ವಲ್ಪ ಸತಾಯಿಸ್ತಾ ಇದ್ದಾರೆ, ತುಂಬಾನೇ ಸತಾಯಿಸ್ತಾ ಇದ್ದಾರೆ. ಒಂದು ಹುಡುಗ ಮೊನ್ನೆ 15 ದಿವಸ ಮುಂಚೆ 10 ವರ್ಷಗಳಾಯ್ತು ಬಂದಿಲ್ಲ. 10 ವರ್ಷ ಆಯ್ತು ಸರ್. 10 ವರ್ಷದ ನಿಮ್ಗೆ ಯಾವ ಸೌಲಭ್ಯಗಳು ಇಲ್ಲ? ಯಾವ್ದು ಇಲ್ಲ ಸರ್, ಯಾವ್ದು ಕೊಡ್ಲಿಲ್ಲ. ಅಧಿಕಾರಿಗಳ ಹತ್ರನೂ ಹೋಗ್ಬಿಟ್ಟು ಭೇಟಿ ಆಗ್ತಾ ಇದೀವಿ ಸರ್. ಯಾರು ಬಂದಿದ್ರು? ಯಾರು ಬಂದು ಕಿವಿಗೆ ಆಯ್ತು ಮಾಡ್ಕೊಡ್ತೀವಿ ಅಂತಾರ ಸರ್. ಅಷ್ಟೇ, ಚಾಕ್ಲೇಟ್ ತರಾನೇ ಬಂದ್ಬಿಡ್ಬೇಕು. ಮಗು ಅಳ್ದಾಗ ಚಾಕ್ಲೇಟ್ ಕೊಟ್ರು, ಏನೋ ಮಗು ಹತ್ಕೊಂಡು ಚಾಕ್ಲೇಟ್ ತಂದಾಗ ಗೌರ್ಮೆಂಟ್ ನಮ್ಮ ಆಟ. ಎಲ್ಲಾ ಕಡೆನೂ ಹೇಳ್ತಾರೆ ಸರ್, BJP ಕಾನೂನು ಮತ್ತೆ ಕಾಂಗ್ರೆಸ್. ನಾನು ಎಲ್ಲಾರನ್ನು ಇಟ್ಟು ಹೇಳ್ತಾ ಇದೀನಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರ. ನಿಜವಾದ ಕಷ್ಟ ಬಿಡೋರ ಹತ್ರ ಬಂದ್ ಮಾಡ್ಲಿ ಸರ್. ಅವರೇ ನಿಜವಾದ ಕಷ್ಟ ನಮ್ಮಲ್ಲಿದೆ, ನಮ್ಮನ್ ಬಂದು ಕೇಳಿ ಏನ್ ಕಷ್ಟ ಇದೆ ನಿಮ್ಗೆ, ಏನು ಯಾರು ಬಿಟ್ರು ನಿಮ್ಮನ್ನ, ಈ ರೀತಿ ಏನಾಯ್ತು, ನಿಮ್ ಕರೆಂಟ್ ಇಲ್ದೆ ಜೀವನ ನಾಯಿಗೂ ಕೂಡ ಕಷ್ಟ ಆಗುತ್ತೆ ಸರ್. ಮತ್ತೆ ಏನ್ ಮಾಡ್ತಾ ಇದೀವಿ? ಕರೆಂಟ್ ಇಲ್ದೆ ಯಾಕೆ ಬದುಕ್ತಾ ಇದೀವಿ ಸರ್? ನೀರು ಹೋಗ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ಹೊಟ್ಟೆಗೆ ಅರ್ಧ ಊಟ ಹಾಕೊಂಡು 700 ರೂಪಾಯಿ 750 ರೂಪಾಯಿ ಕೊಟ್ಟು ನೀರ್ ಹಾಕ್ತಾರೆ. ಇಲ್ಲಿರೋರೆ ಲೋಕಲ್ ಅಲ್ಲಿ ಇರೋರೆ ನೀರ್ ಮಾರಾಟ ಮಾಡ್ತಾರೆ, ನಮ್ಗೆ ಕುಡಿಯೋ ನೀರ್ ಮಾರಾಟ ಮಾಡ್ತಾರೆ. ಮೇಲ್ಗಡೆ ಹಾಕಿದ್ರೆ 1000 ಎಲ್ಲ ಮಾಡ್ತಾರೆ ಸರ್. ಈ ತರ ನಮ್ಗೆ ಏನಂದ್ರೆ, ನಮ್ಗೆ ಅಷ್ಟು ಸೌಲಭ್ಯ ಇದ್ರೆ ನಾವು ಒಳಗಡೆ ಬಿಟ್ಟಿಲ್ಲ. ಈಗ ನೀರ್ ಸಮಸ್ಯೆ ಅಂದ್ರೆ, ನೀರ್ ಸಮಸ್ಯೆಗೆ PDOದವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ ಸರ್. ಅದೇ ಇಂಬಾವಳಿ ಕಡೆಯಿಂದ ನಾನು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರೋ PDOಗೆ ನೀವು ಕಂಪ್ಲೇಂಟ್ ಮಾಡಿದೀರಾ ಅಂತ ಕೇಳ್ತಾರೆ. ಅವ್ರು ಮಾಡಿದ್ರು ಅವ್ರು ಕೇಳ್ಕೊಂತಾರೆ ಸರ್, ಹೊರಗಡೆನೆ ಕೇಳ್ಕೊಂತಾರೆ. ಒಳಗಡೆ ಇನ್ವಾಲ್ವ್ ಮಾಡಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ಪ್ರತಿ ಪಂಚಾಯತಿ ಕಡೆಯಿಂದ. ಒಳಗಡೆ ಬಿಡ್ತಾ ಇಲ್ಲ. ಅವ್ರು PW ಅವರು ನಮ್ಗೆ ಇವತ್ತು ಸಿಗ್ಲಿಲ್ಲ. ನಾನು ಹೋಗ್ಬಿಟ್ಟು ಬರ್ತಾ ಇದ್ದೀನಿ. PDOದವ್ರಿಗೆ ನಿಮ್ಮ ಕಡೆಯಿಂದ ಅರ್ಜಿ ಕೊಟ್ಟಿದ್ದೀರಾ? ನಮ್ಮ ನೀರ್ ಸಮಸ್ಯೆ ಇದೆ ಅಂತ ಕೊಟ್ಟಿದ್ದೀರಾ? ಅದೇ ಲಾಸ್ಟ್ ಟೈಮ್ ಮೀಟಿಂಗ್ ಆಯ್ತಲ್ಲ ಸರ್, ಅವಾಗ PW ಅವರೆಲ್ಲ ಬಂದಿದ್ರು. ಅವಾಗ ಅರ್ಜಿ ಕೊಟ್ಟಿದ್ದಕ್ಕೆ ಅಷ್ಟೊಳಗಡೆ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಒಬ್ರು ಎದ್ದು, ಅಕ್ಕ ನೀನ್ ಇಷ್ಟು ಮಾತಾಡ್ತೀಯಲ್ಲ,
ಇಲ್ಲಿ ಇನ್ನೂ ಲೀಗಲ್ ಆಗೇ ಆಗ್ಲಿಲ್ಲ ನೀವು ಅಂದ್ರು. ಅದಕ್ಕೆ PW ಅವ್ರು ಏನ್ ಹೇಳಿದ್ರು, ನೀವು ಲೀಗಲ್ ಆಗಮ್ಮ ಆಮೇಲೆ ನೋಡೋಣ ಅಂತ ಹೇಳಿದ್ರು. BUDO ಅವರು ನನ್ಗೆ ಸಂಬಂಧನೇ ಇಲ್ಲ ನಿಮ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನಿಮ್ದು ಇನ್ನು ನಮ್ ಗಮನಕ್ಕೆ ಬಂದಿಲ್ಲ ಅಂತ ಗ್ರಾಮ ಪಂಚಾಯತಿ ಸಂಬಂಧ ಇಲ್ಲ ಅಂತ ಹೆಂಗ್ ಹೇಳಕ್ ಬರುತ್ತೆ? ಅವ್ರು ಹಂಗೆ ಹೇಳ್ತಾ ಇದಾರಲ್ಲ ಸರ್, ಸಂಬಂಧ ಇಲ್ಲ ಅಂತಾರೆ. ಅದನ್ನೇ ರಿಪೀಟ್ ಮಾಡ್ಬೇಕಾ ಸರ್? ಅಮ್ಮ ಈಗ ನಿಮ್ PDOದವರಿಗೆ ನೀವ್ ಏನ್ ಉತ್ತರ ಕೊಟ್ರಿ? ಸರ್ ನಾನ್ ಕೇಳ್ದೆ, ಅಲ್ಲಿ ಕರೆಂಟ್ ನೀರಿನ ಕಷ್ಟ ಇದೆಯಲ್ಲ ಸರ್, ಇವಾಗ ಇದು ಲೀಗಲ್ ಇಲ್ಲ ಅಂತೀರಲ್ಲ, ಏನ್ ಸರ್ ಲೀಗಲ್ ಇಲ್ಲ? ಇವಾಗ ನಮ್ಗೆ ಅಲ್ಲಿಂದ ಕಳ್ಸಿರೋರು ಇಲ್ಲಿಂದ ನಮ್ಗೆ ಇನ್ನೆಲ್ಲಿ ಕಳಿಸ್ಬೇಕು ಅಂತ ನೀವು ಇದ್ ಮಾಡ್ತಾ ಇದ್ದೀರಾ? ಲೀಗಲ್ ಇಲ್ಲ ಅಂತ ಇದೇ ಲೀಗಲ್ ಸರ್ ಅಂತ ಕೇಳಿ. ನಾವ್ 10 ವರ್ಷದಿಂದ ಇದೀವಿ ಸರ್, ನಮ್ಗಿದೇ ಲೀಗಲ್. ನಾವು ನಮ್ ಮುಂದೆ ಯಾರ್ ಬಂದ್ ಕೇಳಿದ್ರು ಯಾವ ಲೀಡರ್ ಬೇಡ, ನಾವೇ ಲೀಡರ್ ಆಗಿ ನಿಂತ್ಕೊಂಡು ನಾವೇ ಮಾತಾಡಿ ಅವ್ರಿಗೇನ್ ಜವಾಬ್ ಕೊಡ್ಬೇಕೋ ಕೊಡ್ತೀವಿ. ನಿಮ್ ಮನೆಗಳಲ್ಲಿ ಕರೆಂಟ್ ಬೇಕು, ಎಲ್ಲಾ ಸೌಕರ್ಯ ಬೇಕು. ನಾವು ನೀವು ಬೇರೆ ನಾವು ಬೇರೆನಾ? ಎಲ್ಲ ಒಂದೇ ಮನೆಗ್ ಹೋಗೋದು. ಅವತ್ ಮಾತಾಡೋದು ಅಂದಿದ್ದು ಇವತ್ತು ಅದೇ ಅನ್ನೋದು ಗೊತ್ತಾ? ಯಾರ ಅಪ್ಪನ್ ಸೊತ್ತು ಇಲ್ಲ ಸರ್, ಯಾರ ಅಪ್ಪನ್ ಸೊತ್ತು ಇಲ್ಲ. ನಿಮ್ಮ ಅಪ್ಪನ್ ಸೊತ್ತು ಇಲ್ಲ ನಮ್ಗೆ ನಾವ್ ಯುಗಲ್ ಆಗಿದ್ದೀವಿ ಅಂದ್ರೆ ನಾವೇ ಯುಗಲ್. ನಮ್ಗೆ ಏನ್ ಮಾಡ್ಬೇಕು ಅಧಿಕಾರ? ನಮ್ಗೆ ಅಧಿಕಾರ ಐತೆ, ನಾವ್ ಕೇಳ್ತೀವಿ ಸರ್. ನಾವು ಅವತ್ತು ವೋಟ್ ಹಾಕಿಸ್ಕೊಳ್ಳೋಣ ನಾವ್ ಬೇಡದೆ ಆಗಿದೀವ ಸರ್? ಅವತ್ತೆಲ್ಲ ನಮ್ಗೆ ಬಡವ್ರ್ ಗೊತ್ತಿಲ್ಲ, ಅವತ್ತು ನಮ್ಗೆ ಯುಗಲ್ ಗೊತ್ತಿಲ್ಲ. ಇವತ್ ಮಾತ್ರ ಯುಗಲ್ ಗೊತ್ತಾಗ್ತೈತಾ? ಯಾವ ಸರ್ ಅವ್ನು ಹೇಳ್ದವ್ನು ಯುಗಲ್ ಅಂತ? ಕರೀರಿ ಸರ್ ಅವ್ನ, ಮುಂದೆ ಬರ್ಬೇಕು ನಮ್ಮರ್ಥ, ಮಾತಾಡ್ಬೇಕು ಸರ್ ನಮ್ಮರ್ಥ. ಸರ್ ನಾನು ಹೇಳ್ತೀನಿ, ಯಾವ ಲೀಗಲ್ ಬೇಕು ಸರ್? ನಾವು ಇಲ್ಲಿ 10 ವರ್ಷದಿಂದ ಜೀವನ ಮಾಡ್ತಾ ಇದೀವಿ, ನಮ್ಗೆ ಬೇಕಾ ಲೀಗಲ್? ಇದೆ, ನಾವು 10 ವರ್ಷ ಇಲ್ಲಿ ವಾಸ ಇರೋದೇ ನಮ್ ಲೀಗಲ್. ಅವ್ನ್ PDO ಹೇಳ್ತಾನೆ ನಮ್ಗ್ ಲೀಗಲ್ ಇಲ್ಲ ಅಂತ ಹೇಳ್ತಾನೆ. ಹೆಂಗೆ ಸರ್ ಇದು ಲೀಗಲ್ ಇಲ್ಲ ಅಂದ್ರೆ? ನಾವು ಹೆಂಗೆ ಅದು? ನಾವ್ 10 ವರ್ಷ ಇದೀವಲ್ಲ, ನಮ್ಗೆ ಅದೇ ಲೀಗಲ್ ಸರ್. ನಮ್ಗೆ ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ಗೆ ನಾವೇನ್ ಕೇಳ್ತೀವಿ? ನಮ್ಗೆ ಹಣ ಬೇಕು, ಆಸ್ತಿ ಬೇಕು, ನಿಮ್ ಒಡವೆ ವಸ್ತು ಬೇಕು ಅಂತ ಕೇಳ್ತಾ ಇದೀವ. ಹಾಳಾದ್ ಕರೆಂಟ್ಗೂ ಹಾಳಾದ್ ನೀರ್ ಸಾಯ್ತಾ ಇದೀವಿ, ಎಣ ತೊಳೆ ನೀರ್ ಕೇಳ್ತಾ ಇದೀವಿ. ಅದಕ್ಕೂ 1,000 ರೂಪಾಯಿ ಇಡ್ತಾ ಇದೀವಿ ಸರ್. ನಾವು 15 ದಿವಸಕ್ಕೊಂದ್ಸಲ 1,000 ರೂಪಾಯಿ ಇಡ್ತಾ ಇದೀವಿ. ಎಲ್ಲಿಂತಾರ ಸರ್? ಬಡ ಜನ ನಾವು. ನಮ್ಮ ಹೊಟ್ಟೆ ಉರಿಸಿದ್ರೆ ನಿಮ್ ಮನೆಗಳು ಹಾಳಾಗುತ್ತೆ, ಎಕ್ಕೂಟಕ್ ಹೋಗ್ತೀರಾ, ನಾಶವಾಗ್ತೀರಾ. ನಿಮ್ ಮನೆ ನಾವ್ ಹೆಂಗ್ ಅಯ್ಯಯ್ಯೋ ಅಂತೀರಾ? ಯಾವ ಚೂಳೆ ಮಗ ಬಂದ್ರು ಅಷ್ಟೇ. ನಾವ್ ಯಾವತ್ ಬಂದ್ರು ಈ ಸಲ ನಾವ್ ಯಾವಂದ್ರೆ ನಾವ್ ಎದ್ಕೊಳ್ಳಲ್ಲ ಸರ್. ಯಾವ್ದ ಮಗ ಬರ್ತಾನೆ ಏನ್ ಮಾಡ್ತಾನೆ ನೋಡ್ಕೊಳ್ತೀವಿ ಸರ್. ನಾವು ಎಷ್ಟು ಸರ್ ನಾವು ಸಾಧಿಸ್ಕೊಂಡಿರೋದು. ಭದ್ರವಾಗಿರ್ಬೇಕು, ನಾವಿಲ್ಲಿ ಸಾಯ್ಬೇಕು. ನಾವು ಪ್ರಾಬ್ಲಮ್ ಇದೆ ಸರ್, ಯಾವ್ದ್ರಲ್ಲಿ ಇದು ಮಾಡ್ಕೋಬೇಕು ಇವ್ರು? ಅವ್ರು ಎಷ್ಟು ಜನ ಸರ್ ಆಗ್ತಾರೆ ಇವ್ರು. 3 ಲಕ್ಷ ಆಯ್ತು ಇವಾಗ. ನಮ್ ಹುಡುಗರು ಕಾಪಾಡ್ತಾ ಕರ್ಕೊಂಡ್ ಬಂದ್ರು. ಮಿಷಿನ್ ಇಕ್ಬೇಕಂದ್ರೆ ಎಲ್ಲಿ ಇಕ್ಕೋದಿಲ್ಲ, ಅಲ್ಲಿ ಅವ್ರನ್ನ ಜೀವ ಉಳ್ಸ್ಕೊಂಡ್ ಬಂದಿದ್ದಾರೆ. ಭದ್ರವಾಗಿ ಮನೆ ಮಾಡ್ದವ್ರೆ. ಏನಂತ ನೋಡಿದ್ರೆ ಬಾಳ ತಿಂದಂಗಾಯ್ತು ಅವ್ರಿಗೆ. ಏನಂತ ತಿಳ್ಕೊಂಡವ್ರೆ ನಮ್ನ? ವೋಟರ್ ಐಡಿ ಬಂದೈತೆ, ಏನ್ ಕಾರಣ ಐತೆ? ವೋಟರ್ ಐಡಿ ಯಾಕೆ ಕೊಡಲ್ಲ ನನ್ ಮಕ್ಕಳ್ರ? ಬಂದ್ರ ಯಾವನ ಬಂದ್ರ ಕಲ್ಲು ಓಟ್ ಮಾತ್ರ ಹಾಕಿಸ್ಕೊಳ್ತೀರಾ? ಅವಾಗ ಮಾತ್ರ ನಮ್ ಜನ ಬೇಕಾ ನಿಮ್ಗೆ? ಮೀಟಿಂಗ್ ಅಂದ್ರೆ ನಮ್ ಜನ ಬೇಕಾ? ಅವಾಗೆಲ್ಲ ಈಗಲ್ ಇಲ್ವಾ? ಇದಕ್ ಮಾತ್ರ ಈಗಲ್ಲ. ನೀರ್ ಕರೆಸ್ಕೊಳಕ್ಕೆ ಈಗಲ್ ಬೇಕಾ ನಿಮ್ಗೆ? ಬಂದ್ರ ಯಾವನ ನೋಡ್ತೀನಿ, ಯಾವನ್ ಏನ್ ಮಾಡೋಣ. ನಮ್ಮೂರು ಎಲ್ಲ ಆಯ್ತಾ? ನಮ್ಮೂರು ಮಶಾಣನೇ ನಮ್ಮೂರು. ಇದೆಲ್ಲ ನಮ್ಮೂರಲ್ಲ. ಇದು ಅರ್ಧ ದಿನ ಇದ್ದು ಬಾಳಿಕೆ. ಈ ಬಾಳಿಕೆ ಬಾಳೋದು ನಮ್ಮ ಹೊಟ್ಟೆ ಉರಿಯಲ್ಲ ನಿಮ್ ತಗುತ್ತೆ. ನಾವ್ ಎಷ್ಟು ಅಯ್ಯೋ ಅಂತೀವೋ ಅಷ್ಟು ಉರಿತಾರ ಅವ್ರುನು. ನಮ್ ಗೋಳು ಬಡವ್ರಗೋಳು ಶಾಪ ಹಾಗೆ ಆಗುತ್ತೆ, ಚೆನ್ನಾಗಿರಲ್ಲ. ಯಾವ ಮಿನಿಸ್ಟರ್ ಆಗ್ಲಿ, CM ಆಗ್ಲಿ, ಯಾವನೇ ಆಗ್ಲಿ ಏನ್ ಶಾಟ ಕಿಲ್ತಾವ? ಇವ್ರು DK ಅವರು ಹೇಳಿದ್ರು, ಖಾತಾ ಇರೋ ಮನೆ ಖಾತಾ ಇಲ್ದೇನೆ ಕರೆಂಟ್ ಇದೆ. ಯಾಕೆ ನಮ್ಗೆ ಕರೆಂಟ್ ಬೇಕು? ಹೌದಾ? ಖಾತೆ ಇಲ್ದೇನೆ ಕರೆಂಟ್ ಇದೆ ಅವ್ರಿಗೆ? ಇವಾಗ ಅಲ್ಲಿ ಬಂದಿದ್ದಾರಲ್ಲ, ಮಾಡ್ತಾರೆ, ಅವ್ರಿಗೆಲ್ಲ ಕರೆಂಟ್ ಇದೆ, ನಮ್ಗೂ ಬೇಕು. ನಮ್ಮನ್ನ ಏಮಾರಿಸ್ತಾರೆ. ನಾವ್ ಇಲ್ಲಿ 10 ವರ್ಷದಿಂದ ಇದೀವಿ ಸರ್. ಇಲ್ಲಿ ಬಂದ್ಬಿಟ್ಟು ಲೀಗಲ್ ಹಂಗಿಂಗ್ ಅಂತ ಮಕ್ಕಳನ್ನ ಕೈಯಲ್ಲಿ ಹಾಕೊಂಡು ಅವರು ದುಡ್ಡು ತಿನ್ಬೇಕಂತ ಗಂಜಾ ವ್ಯಾಪಾರ ಮಾಡ್ತಾ ಇದ್ದಾರೆ. ನೋಡಿ ಸರ್ ಹೆಂಗ್ ಕಾಡ್ ತರ ಕಾಣಿಸ್ತೈತೆ ಅಂತ. ಇಲ್ಲಿ ನಮ್ಗೆ ಬೆಲ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ಯಾಕೆ ಅವ್ರು ಮಾಡ್ತಾ ಇಲ್ಲ? ಹಾವುಗಳೆಲ್ಲ ಕಚ್ಚುತ್ತಾ ಇತ್ತ ಮಗುಗಳನ್ನ. ಅಲ್ಲಿ ರಾತ್ರಿ ಟೈಮಲ್ಲಿ ಕತ್ತಲಲ್ಲಿ ಓಡಾಡ್ತಾ ಇರುವಾಗ ಕಚ್ಚಿರ್ತಾ ಇತ್ತೆ. ಹಂಗೂ ಒಂದು ಮಗುಗುನು ಕಚ್ಚಿದೆ. ಅವ್ರಿಗೆ ಎಷ್ಟು ಸರಿ ನಾವ್ ಹೆಂಗ್ ಹೇಳ್ಬೇಕು? ಅವ್ರಿಗೆಲ್ಲ ಮನುಷ್ಯ ತನ್ಮೆನೆ ಇಲ್ವಾ? ಅವ್ರ ಮಾತ್ರ AC ಅಲ್ಲಿನೋ ಫ್ಯಾನ್ ಅಲ್ಲಿನೋ ಕರೆಂಟ್ ಅಲ್ಲಿನೋ ಅವ್ರ ಮಾತ್ರ ಇರ್ಬೇಕು. ನಾವು ಮಾತ್ರ ಇನ್ನು ಎಷ್ಟು ಕಾಲಾಗಿ ಹಿಂಗೆ ಇರ್ಬೇಕು? ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಕೋಟ್ರಸ್ ಅಂತ ಕಟ್ಕೊಟ್ಟಿದ್ದಾರೆ? ಕಟ್ಟಿ ಕೊಟ್ಬಿಟ್ಟು ಮನೆ ತರ ಕಟ್ಬಿಟ್ಟು ಅವ್ರ ಲಿಸ್ಟ್ ತೋರ್ಸ್ಬಿಟ್ರು. ಮತ್ತೆ ಇಲ್ಲಿ ಏನೇನು ಇಲ್ಲ ಅಂತ ಯಾಕೆ ಬಂದು ನೋಡಕ್ ಬಂದಿಲ್ಲ? ಯಾಕೆ ನಾವು ಹೋಗಿ ಅಚ್ಚಿಗೆ ಕೊಡ್ತಾ ಇದೀವಲ್ವಾ? ಯಾಕೆ ನಮ್ಗೆ ಅವ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇಲ್ಲ?
ಏನೋ ಬೀದಿಲಿ ಹೋಗೋ ತರ ಬರುತ್ತಾ ಅವ್ರ ಮನೆಗಳ ನಾಯಿಗಳ ತರ ಯಾಕೆ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಅವರು? ಹೌದಮ್ಮ, ಸರ್ಕಾರದಿಂದ ಹೇಳ್ತಾರೆ ನಾವು ಪರ್ಫೆಕ್ಟ್ ಆಗಿದೀವಿ, ಮಾನವ ಹಕ್ಕು ಉಲ್ಲಂಘನೆ ಹೆಂಗ್ ಸರ್ ಪರ್ಫೆಕ್ಟ್ ಆಗಿದ್ದಾರೆ? ನಾವು 10-11 ವರ್ಷದಿಂದ ಕೆಲವರುಗಳು ಸತ್ತೋಗಿದೆ, ಏಜ್ ಆಗಿರೋರೆಲ್ಲ. ಯಾಕೆಂದ್ರೆ ಇಲ್ಲಿ ಯಾವ ವ್ಯವಸ್ಥೆಗಳಿಲ್ಲ. ಬಿಲ್ಡಿಂಗ್ ಮನೆ ಹತ್ತುತ್ತಾ ಇದಾರೆ, ಇಳಿತಾ ಇದಾರೆ, ಕಾಲ್ ಜಾರುತ್ತೆ, ಕತ್ತಲಲ್ಲಿ ಏನ್ ಮಾಡ್ತಾರೆ ಏಜ್ ಆಗಿರೋರುಗಳು? ಸತ್ತು ಹೋಗ್ತಾ ಇದಾರೆ ಮನೆ ಒಳಗಡೆನೆ. ಆತರ ಎಷ್ಟೋ ಅಜ್ಜಿಗಳು ಸತ್ತೋಗಿದಾರೆ. ನೀವ್ ಇವಾಗ ಮಾಡೋ ವಿಡಿಯೋನ ರಾತ್ರಿ ಹೆಂಗಿರುತ್ತೆ ಅಂತ ನೋಡಿ ಸರ್ ನೀವೆಲ್ಲ. ಇನ್ನೊಂದು ಅವ್ರು ಬಂದ್ಬಿಟ್ಟು ಇಲ್ಲಿ ಸ್ಲಮ್ ಜನ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಓದಿರೋರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಲಾಯರ್ಗೂ ಓದ್ತಾ ಇರೋರ್ಗಳಿದ್ದಾರೆ, ಇಂಜಿನಿಯರ್ಗಳಿಗೂ ಸಾಫ್ಟ್ವೇರ್ ಕಂಪನಿಗೆ ಓದ್ತಾ ಇರೋರು ಇದ್ದಾರೆ ಸರ್. ಏನೇ ಸ್ಲಮ್ ಅಂದ್ರೇನು ಅವರು ಮನುಷ್ಯರ್ ತಾನೆ ಸರ್. ಹೋದ್ರೆ ಸ್ಲಮ್ ಏರಿಯಾ ಓಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಾತಾಡ್ತಾರೆ, ನಿಮ್ಮನ್ನೆಲ್ಲ ಒತ್ತು ಓಡ್ತಾರೆ. ಅವ್ರಿಗೆ ಹಿಮ್ಮತ್ತಿದ್ರೆ ಅವಾಗ ಯಾರು ನಾವು ಅಂತ ತೋರಿಸ್ತೀವಿ. ತುಂಬಾ ಕೇವಲ ಮಾಡ್ತಾರೆ. ನಾವು ತೋರಿಸ್ತೀವಿ. ಇದು ಇಲ್ಲಿ ಮಟ್ಟಿಗೆ ನಮ್ಮನ್ನ ದೊಡ್ಡ ವ್ಯಕ್ತಿಗಳು ಗೌರ್ಮೆಂಟ್ ಇಂದ ಬಂದು ಭೇಟಿ ಆದ್ರೆ ಒಳ್ಳೇದು ಸರ್. ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು. ಈ ಮಟ್ಟಿಗೆ ಹೇಳ್ಕೊಂತ ಇದೀವಿ ಸರ್. ದಯವಿಟ್ಟು ಗಮನಕ್ಕೆ ದೊಡ್ಡ ವ್ಯಕ್ತಿಗಳು ಅಲ್ಲಲ್ಲಿ ಹೋಗಿ ನಾನ್ ದೊಡ್ಡತನ ಅಂತ ತೋರ್ಸ್ಕೋಬಾರ್ದು ಸರ್. ಇಲ್ಲಿ ಬಂದು ನೋಡ್ಕೋಬೇಕು. ಇಲ್ಲಿ ನಡ್ಕೊಂಡ್ ಬರಕ್ ಹೇಳಿ ಸರ್. ಮಿನಿಸ್ಟರ್ ಇಲ್ಲ ಅನ್ಬಿಟ್ಟು ಮಿನಿಸ್ಟರ್ ಕೂಡ ಇರ್ಲಿ, ಎಲ್ಲಾರು ಇರ್ಲಿ ಸರ್. ಇಲ್ಲಿ ಬಂದು ನೋಡಿ ಆಮೇಲೆ ಮಾತಾಡಿಲಿ ಸರ್. ಅವ್ರು ನಿಜವಾದ ಹೋರಾಟಗಾರರು. ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋರಲ್ಲ. ಅವ್ರು ನಮ್ಗೆ ನಮ್ಗೆ ಹೆಣ್ಮಕ್ಳಿಗೆಲ್ಲ ಜೀವ ಬೆದರಿಕೆ ಆಗ್ತಾ ಇದೆ. ಅಲ್ಲಿಂದ ಮಶಾನ ಕಡೆ ನೀವ್ ಹೇಳಿದ್ರಿ ಇಷ್ಟು ದೂರ ನಡ್ಕೊಂಡ್ ಬರ್ಬೇಕು. ಅಲ್ಲಿ ಬಂದ್ರೆ ಹೆಣ್ಮಕ್ಳನ್ನ ಬ್ಲೌಸ್ ಒಳಗಡೆ ಕೈ ಹಾಕ್ತಾರೆ, ಅಡ್ಡ ಹಾಕಡ್ತಾರೆ, ಇಲ್ಲಿ ಕೂತ್ಕೊಂಡ್ ಕುಡಿತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ತುಂಬಾ ಹೆಣ್ಮಕ್ಳು ಭಯ ಬಿಟ್ಕೊಂಡು ಗುಂಪಲ್ಲಿ ಈ ಕಡೆ ಬಂದ್ರೆ ನಾಯಿಗಳು ಇಟ್ಟು ಓಡಿಸ್ತಾರ ಸರ್. ನಮ್ಗೆ ನಾಯಿಗಳನ್ನ ಕಚ್ಚೋದು. ನನ್ ಮಗನಿಗೆ ಅಲ್ಲಿ ಇಳಿದು ಅವನ್ಗೋಗಿ ಇಂಜೆಕ್ಷನ್ ಎಲ್ಲ ಹಾಕೊಂಡ್ ಬಂದಿದ್ವಿ. ಈ ತರ ನಮ್ಗೆ ಕರೆಂಟ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ದಾರಿ ಇಲ್ಲ, ದಾರಿ ಅಡ್ಡ ಕಟ್ತಾ ಇದಾರೆ ನಮ್ ಏರಿಯಾ ಅಂತ. ನಮ್ ನಡಿಯಕ್ಕೂ ಬಿಡ್ತಾ ಇಲ್ಲ. ನಾವ್ ಈ ತರ ನಡೀತಾ ಇದ್ರೆ ಕೊನೆಗೆ ನಾವು ಸತ್ರುನು ನಮ್ಮ ಗೌರ್ಮೆಂಟ್ ಕಡೆ ಹೆಸರು ಹೇಳೇ ನಾವು ಹೇಳ್ಬಿಟ್ಟು ಹಂಗೆ ನಾವೆಲ್ಲ ಸಾಯಕ್ ರೆಡಿ ಇದೀವಿ. ಗೌರ್ಮೆಂಟ್ ಹೆಸರು ಈಗ ನಡೆಸೋರು ಯಾರಿದಾರೋ ಅವ್ರ ಹೆಸರು ಬರ್ದ್ಬಿಟ್ಟು ನಾವು ಸಾಯೋದು ಸರ್. ಸುಮ್ನೆ ಹೇಳ್ಕೋಬಾರ್ದು. ನಾವು ಬಡವ್ರದ್ದು ಎಲ್ಲ ಮಾಡ್ತೀವಿ. ಬನ್ನಿ, ನೇರವಾಗಿ ಬನ್ನಿ. ನಿಜವಾದ ಏರಿಯಾ. ನೀವು ಕೂಡ ಮಾನವ ಹಕ್ಕು ಅಂತೀರಾ ಸರ್. ನಮ್ಗೆ ಹ್ಯೂಮನ್ ರೈಟ್ಸ್ ಅಂತೀರಾ. ಹ್ಯೂಮನ್ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಸರ್ ರೈಟ್? 10 ವರ್ಷ ರೈಟ್. ನೀವು ಮಾನವ ಹಕ್ಕು ದಿನ ಮಾಡ್ತಾ ಇದ್ದೀರಾ. ಈ ಮಾನವ ಹಕ್ಕು ದಿವಸ ಅಂತಲ್ಲೂ ನೀವು ಲೈಟ್ ಅಲ್ಲಿ ಕುತ್ಕೊಂಡ್ ಮೀಟಿಂಗ್ ಪ್ರೆಸ್ ಮೀಟಿಂಗ್ ಕೊಡ್ತೀರಾ ಸರ್. ನಾವು ಕತ್ಲಲ್ಲಿ ಕುತ್ಕೊಂಡು ಕೊಡ್ತಾ ಇದೀವಿ ಸರ್. ನಮ್ಮನ್ನ ಯಾರು ಇದು ಮಾಡೋದು? ನಿಜವಾದ ಗೌರ್ಮೆಂಟ್ ಇದ್ರೆ ನಮ್ಮನ್ನ ಬಂದು ಭೇಟಿ ಆಗ್ಲೇಬೇಕು ಸರ್. ಇಷ್ಟು ಮಟ್ಟ ಬಂದ್ಬಿಡ್ತಿದ್ದಮ್ಮ. ತಿಳ್ಕೊಂಡವ್ರೆ. ಆದ್ರೆ ಮಕ್ಳು ಎದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ತುಂಬಾ ನೊಂದ್ಬಿಟ್ಟಿದೀವಿ ಸರ್. ನಮ್ ಗೋಳೆಲ್ಲ ಅವ್ರ ಶಾಪ ತಗೊಳುತ್ತೆ. ನಮ್ನ ಹೊಟ್ಟೆ ಉರಿಸ್ಕೊಂಡಿದ್ದಾರೆ. ಅವ್ರು ತಿಳ್ಕೊಂಡವ್ರೆ ನಾವು ತುಂಬಾ ಇದು ಅಂತ. ಅದೆಲ್ಲ ಒಂದಿನ ಇಲ್ಲ. ಮೇಲಿದ್ದ ನೋಡ್ತಿದ್ದಾನೆ. ಅದಕ್ಕೆ ನೀವು ಅದಕ್ಕೆ ಕೊಡ್ಲೇಬೇಕು ಮಾತವ್ರಿಗೆ. ನೀರಿನ ಸೌಲಭ್ಯ, ಕರೆಂಟ್ ಸೌಲಭ್ಯ, ಮತ್ತೆ ನಿಮಗೆ ಅನುಕೂಲಕ್ಕೆ ಏನೇನ್ ಬೇಕು ಆ ಸೌಲಭ್ಯಗಳೆಲ್ಲ ನಿಮ್ಗೆ ಸರ್ಕಾರದಿಂದ ಮಾಡ್ಕೊಡ್ಬೇಕಂತ ನೀವು ಕೇಳ್ಕೊಂತ ಇದ್ದೀರಾ. ಮದುವೆ ನಾನು ಬೇಡಿಕೆ ಹಾಕ್ತಾ ಇದೀವಿ ಸರ್. ಇಷ್ಟು ದಿವಸ ಎಲ್ಲಾರ್ಗು ಹಾಕೊಂಡೆ ನಾನು. ಈಗ ನಮ್ಗೆ ಆಗದೆ ಇರೋ ಕಾರಣದಿಂದ ನಾವು ನೀವು ಬಂದಿದ್ಮೇಲೆ ನಿಮ್ಮ ಹತ್ರ ಇದು ಅರ್ಜಿ ಇವಾಗ ನಾವು ಡೈರೆಕ್ಟ್ ಆಗಿ ಅರ್ಜಿ ಬಾಯಿಂದಾನೆ ಕೊಡ್ತಾ ಇದೀವಿ. ಮಾಡ್ತಾ ಇದ್ದೀರಾ. ನಿಮ್ ಕಡೆಯಿಂದಾದ್ರೂ ಆಗ್ಲಿ. ಗೌರ್ಮೆಂಟ್ ಇಲ್ಲಿ ಬಂದು CM ನಮ್ಮನ್ನ ಭೇಟಿ ಆಗ್ಲೇಬೇಕು ಸರ್. ನಮ್ಗೆ ಏನ್ ಕಷ್ಟ ಅಂತ ನಮ್ ಬಾಯಿಂದಾನೆ ಕೇಳ್ಬೇಕು.